ಪ್ರಿಯ ಜನರೇ, ಈ ವಾಕ್ಯಗಳನ್ನು ದಯವಿಟ್ಟು ಕೇಳಿ ಮತ್ತು ಶೇರ್ ಮಾಡಿ. ಮತ್ತಾಯ 9ನೇ ಅಧ್ಯಾಯ 32ನೇ ವಾಕ್ಯ. ಕುರುಡರು ಹೊರಟು ಹೋಗುತ್ತಿದ್ದ ಹಾಗೆ ದೆವ್ವ ಹಿಡಿದ ಒಬ್ಬ ಮೂಕನನ್ನು ಕೆಲವರು ಯೇಸು ಸ್ವಾಮಿಯ ಬಳಿಗೆ ಕರೆ ತಂದರು. ದೆವ್ವ ಬಿಡಿಸಿದ ಮೇಲೆ ಆ ಮೂಕನಿಗೆ ಮಾತು ಬಂದಿತ್ತು. ಜನರೆಲ್ಲರೂ ಆಶ್ಚರ್ಯಚಕಿತರಾದರು. ಇಂತಹ ಕಾರ್ಯವನ್ನು ನಾವು ಇಸ್ರಾಯೇಲಿನಲ್ಲಿ ಕಂಡದ್ದೇ ಇಲ್ಲ ಎಂದುಕೊಂಡರು. ಆದರೆ ಫರಿಸಾಯರು, ಇವನು ದೆವ್ವಗಳೊಡನೆ ಶಕ್ತಿಯಿಂದಲೇ ದೆವ್ವಗಳನ್ನು ಬಿಡಿಸುತ್ತಾನೆ ಎಂದರು. ಪ್ರಿಯ ಜನರೇ, ಈಗ ಮೂಕ, ನಾವು ತಿಳ್ಕೊಳ್ತೀವಿ ಅವನು ಹುಟ್ಟಿಂದ್ರ ಮೂಕನಿಗೆ ಬಾಯಿ ಬರಲ್ಲ ಅನ್ಕೊಂಡ್ಬಿಡ್ತೀವಿ. ತಪ್ಪು. ಅದು ಸೈತಾನನ ಒಂದು ಬೇಲಿ ಹಾಕಿಟ್ಟಿರ್ತಾನೆ, ಮಾತಾಡಕ್ಕೆ ಬಿಡಲ್ಲ ಅವನು. ಸೈತಾನದು ಈ ವಾಕ್ಯದಲ್ಲೇ ಹೇಳ್ತಾ ಉಂಟು. ದೆವ್ವಗಳು ಬಿಡಿಸಿದ ಯೇಸುಸ್ವಾಮಿ ದೆವ್ವವನ್ನು ಬಿಡಿಸಿದ ತಕ್ಷಣ ಆ ಮೂಕ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಹೇಗೆ ಸಾಧ್ಯ? ಆವಾಗ ಅರ್ಥ ಮಾಡ್ಕೊಳ್ಳಿ, ನಮ್ಮ ಒಂದು ಎಲ್ಲ ಕೆಟ್ಟ ಕೆಲಸಗಳನ್ನು ಪ್ರತಿಯೊಂದು ಮಾಡುತ್ತಿರೋದು ನಮ್ಮ ಸ್ವಯ ಬುದ್ಧಿಲಿರುವಂತಹ, ನಮ್ಮ ಸ್ವಯ ಬುದ್ಧಿ ಅಲ್ಲ, ಅದು ಆ ಸೈತಾನನ ಬುದ್ಧಿಯಲ್ಲಿ ಮಾಡ್ತಿರೋದು. ಒಬ್ಬರು ಕಣ್ಣು ಕಾಣ್ತಿಲ್ಲ ಅಂತ ಹೇಳಿದ್ರೆ ಅದು ಸೈತಾನನ ಬಂದು ಮಾಡಿಟ್ಟಿರ್ತಾನೆ. ಒಂದು ರೋಗ, ಈ ಪ್ರತಿಯೊಂದು ರೋಗಗಳಿರ್ತದಲ್ಲ, ಅದೆಲ್ಲ ಒಂದು ಸೈತಾನ ಆಗಿರ್ತದೆ. ಒಳ್ಳೆದಾಗಿ ಬದುಕಲಿಕ್ಕೆ ಸೈತಾನ ಕೆಲಸ ಏನು? ಮನುಷ್ಯನನ್ನು ಕೆಟ್ಟ ದಾರಿ ಕರ್ಕೊಂಡು ಕೆಟ್ಟ ಕೆಲಸನ ಮಾಡಿಸೋದು, ಕೆಟ್ಟ ರೀತಿಯಲ್ಲೇ ಜನಗಳನ್ನು ನೋಡ್ಬೇಕು, ಕೆಟ್ಟದನ್ನೇ ಬಯಸ್ಬೇಕು. ಅದು ಸೈತಾನ ಒಂದು ಕೆಲಸಗಳಾಗ್ತಿರ್ತದೆ. ಆ ದೇವರ ಕೆಲಸಗಳು ಹಂಗಲ್ಲ. ದೇವರ ಕೆಲಸಗಳೇ ಒಂದು ಒಳ್ಳೆ ಕೆಲಸಗಳಾಗಿರ್ತದೆ. ಆದ ಕಾರಣ ಈ ದೆವ್ವ ಹಿಡಿದವರನ್ನು ನೀವು ನೋಡಿ, ದೆವ್ವ ಹಿಡಿದವರಲ್ಲಿ ಏನೋ ಒಂದು ಕೊರತೆಗಳು ಇದ್ದೇ ಇರ್ತದೆ. ಅದೆಲ್ಲ ಸೈತಾನಗಳು ಅದೊಂದು ರೋಗಗಳನ್ನ ಬಂಧಿಸಿ ಇಟ್ಟಿರ್ತಾನೆ ನೋಡಿ, ಅದನ್ನ ಇದು ಮಾಡ್ಲಿಕ್ಕೆ ಬಿಡಲ್ಲ. ಆದರೆ ಅದರಿಂದ ನೀವು ಬಿಡುಗಡೆ ಹೊಂದಬೇಕಾದ್ರೆ ದಿನನಿತ್ಯ ವಾಕ್ಯವನ್ನು ಓದಿ, ಧ್ಯಾನ ಕೂಟಗಳಿಗೆ ಹೋಗಿ ಭಾಗವಹಿಸಿ, ಧ್ಯಾನ ಕೂಟದಲ್ಲಿ ಹೋಗಿ ಧ್ಯಾನ ಮಾಡಿ, ಸ್ತುತಿ ಮಾಡಿ, ದೇವರಿಗೆ ಆರಾಧನೆ ಮಾಡಿ. ಆವಾಗ ನಿಮ್ಮಲ್ಲಿರೋ ಸೈತಾನಗಳಿಗೆ ಆಗೋದಿಲ್ಲ, ಬಿಟ್ಟು ಓಡಿ ಹೋಗ್ತಾನೆ ಸೈತಾನ ನಿಮ್ಮಿಂದ. ಆವಾಗ ನಿಮ್ಮಲ್ಲಿ ರೋಗಗಳಿಂದ ನೀವು ಬಿಡುಗಡೆ ಹೊಂತೀರಿ. ಇವೆಲ್ಲ ನಿಜ ನಡೆದಿರುವಂತ ವಾಕ್ಯಗಳು ಈ ಬೈಬಲ್ ಬರೆಯಲ್ಪಟ್ಟಿದೆ. ಬಾಯಿ ಬರೆದು ಕಣ್ಣು ಬರೋದು, ತುಂಬಾ ಅದ್ಭುತ ಕಾರ್ಯಗಳು, ಕುಷ್ಠರೋಗಿ ಸರಿಯಾಗುವುದೆಲ್ಲ ತುಂಬಾ ಅದ್ಭುತ ಕಾರ್ಯಗಳು ಈ ಬೈಬಲ್ ಬರೆದಿದೆ. ಇದೆಲ್ಲ ಕಟ್ಟುಕತೆ ಅಲ್ಲ. ನೀವೆಲ್ಲ ಮಾತಾಡೋದು ಕಟ್ಟುಕತೆ ಇರ್ಬೋದು, ಯಾಕಂದ್ರೆ ಸೈತಾನ ಮಾಡಿಸೋದು ಕಟ್ಟುಕತೆಗಳು. ದೇವರ ನಾಮದಲ್ಲಿ ಮಾತಾಡುವಾಗ, ಪವಿತ್ರಾತ್ಮನ ಮುಖಾಂತರ ನಾವು ಮಾತಾಡುವಾಗ ಎಲ್ಲ ಸತ್ಯ ಕಥೆಗಳೇ ಬರ್ತದೆ, ಬಿಟ್ಟರೆ ಕಟ್ಟುಕತೆ ಯಾವುದು ಬರಲ್ಲ. ಸತ್ಯಾಂಶದಲ್ಲೇ ಸತ್ಯ ಘಟನೆಗಳು ನಡೀತಾ ಇರ್ತದೆ. ಆದ ಕಾರಣ ನಾವು ಏನ್ ಮಾಡ್ಬೇಕು? ಯೇಸು ಸ್ವಾಮಿನ ಸ್ತುತಿಸ್ಬೇಕು, ವಾಕ್ಯಗಳನ್ನ ಶೇರ್ ಮಾಡ್ಬೇಕು. ಈ ಸ್ವಲ್ಪ ವಾಕ್ಯನ ಕೇಳಿ ಬಿಡೋದಿಲ್ಲ, ಪೂರ್ತಿ ವಾಕ್ಯಗಳನ್ನ